ವಿಜಯಾನಂದ್ ಕಾಶ್ಯಪ್ನವರು ಶಾಸಕ ಮಿತ್ರರು, ರಾಜ್ಯದ ಶಾಸಕರು. ಅವ್ರಿಗೆಲ್ಲ ರೀತಿಯ ಸ್ವಾತಂತ್ರ್ಯ ಇದೆ ಅವರ ಹೇಳಿಕೆಗಳನ್ನ ಕೊಡ್ಲಿಕ್ಕೆ. ಅವ್ರು ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ, ಭಾರತೀಯ ಜನತಾ ಪಾರ್ಟಿಯವರು ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥವರ ಪೂರ್ವಜರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಯಾರ್ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅವರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ, ಜನಸಂಘ, RSS, ಹಿಂದೂ ಮಹಾಸಭಾ ಇದೆ. ಅದನ್ನ ಪುನಃ ಅವರು ಉಚ್ಚರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿದ್ದೀವಿ. ಅದೇ ಇವರು ಲಾಲ್ ಕೃಷ್ಣ ಅಡ್ವಾಣಿ ಅವರು ಹೋಗ್ಬಿಟ್ಟು ಲಾಹೋರ್ ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅಡ್ವಾಣಿ ಅವರು, ಅವ್ರಿಗೋಗಿ ಹೇಳಿ. ಮತ್ತೆ ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಬಿಟ್ಟು ಶೆರ್ವಾನಿ ಹಾಕೊಂಡ್ ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ನೀನಾದ್ರು ಕೇಳ್ಬೇಕಾ ಸರ್? ಈಗ ಇಂಪಾರ್ಟೆಂಟ್ ಸರ್, ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡೆಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಿಕೆ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳ್ಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ. ತಗೊಂಡು ಸ್ವಲ್ಪ ನೀವು ಮನೋರಂಜನೆ ತಗೊಂಡಿರಿ. ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ. ಅದನ್ನ ಸಂತೋಷ ಬಿಡಿ. ಮುಂದುವರೆಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.